ವರನಟ ಡಾಕ್ಟರ್ ರಾಜ್ಕುಮಾರ್. ಎಷ್ಟೋ ಜನ್ಮಗಳ ಋಣಾನುಬಂಧ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯನೂ ಕೊಟ್ಟಿದ್ದಾನ ದೇವರು. ಮನುಷ್ಯನಿಗೆ ಎರಡು ಸಂದರ್ಭದಲ್ಲಿ ಮಾತಾಡೋದು ಬಹಳ ಕಷ್ಟವಾಗುತ್ತೆ. ಅತಿ ಸಂತೋಷ ಆದಾಗ, ಅತಿ ದುಃಖ ಆದಾಗ. ನಿಮ್ಮನ್ನೆಲ್ಲ ನೋಡಿ ಅದೆಷ್ಟು ಆನಂದ ಆಗಿದೆ ಅಂದರೆ ಮಾತುಗಳೇ ಹೊರಗಡೆ ಬರ್ತಾ ಇಲ್ಲ ಇವತ್ತು. ಯಾಕೆ ಅಂದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಲೆ ಬೆಳೆಯೋದು ಅಂದರೆ ಅಷ್ಟು ಸುಲಭ ಅಲ್ಲ. ಈ ಕಾಲದಲ್ಲಿ ಕಂಪ್ಯೂಟರು ಅದೇನೇನೋ ಬಂದಿರುವಾಗ ನಾವು ನಮ್ಮತನನ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಅದೇ ಹಬ್ಬ. ಅದಕ್ಕಿಂತ ದೊಡ್ಡ ಹಬ್ಬ ಇನ್ನೊಂದಿಲ್ಲ. ನಮ್ಮ ಹಬ್ಬನ ಆಚರಿಸೋಕೆ ನಾವುಗಳಲ್ಲೇ ಸೇರಿಲ್ಲ ಅಂದರೆ ಹೇಗೆ? ಇದೆಲ್ಲ ಮಾತಾಡ್ತಾ ಇದ್ದಾಗ ನೀವು ಯೋಚನೆ ಮಾಡ್ಬೋದು, ಎಲ್ಲೋದ್ರಪ್ಪ ನಮ್ಮ ರಾಜ್ಕುಮಾರ್? ನಿಮ್ಮ ರಾಜ್ಕುಮಾರ ಇಲ್ಲೇ 6 ಕೋಟಿ ಅಭಿಮಾನಿ ದೇವರುಗಳಲ್ಲಿದ್ದಾರೋ ಅದಕ್ಕಿಂತ ದೊಡ್ಡ ಸ್ವರ್ಗ ಇನ್ಯಾವುದಿದೆ ಅಲ್ವಾ? ನಿಮ್ಮ ರಾಜ್ಕುಮಾರ್ ಈ ಸ್ವರ್ಗದಲ್ಲಿ ಅಲ್ವಾ? ಇಷ್ಟೆಲ್ಲ ಯೋಚನೆ ಮಾಡ್ತೀರಿ. ಎಲ್ಲೋದ್ರಪ್ಪ ನಮ್ಮ ರಾಜ್ಕುಮಾರ್? ಇದೆಲ್ಲ ಸರಿ. ಈ ದಾದಾ ಸಾಹೇಬ್ ಪಾಲ್ಕೆ, ಕರ್ನಾಟಕ ರತ್ನ, ಇದೆಲ್ಲ ಪ್ರಶಸ್ತಿಗಳು ಕೊಟ್ಟಿದ್ದಾರಲ್ಲ, ಇದಕ್ಕಿಂತ ಬಹಳ ದೊಡ್ಡ ಪ್ರಶಸ್ತಿ ಇದೆ. ಅದು ಯಾವುದು ಅಂದರೆ ನಿಮ್ಮಗಳ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದೀರಲ್ಲ. ಎಷ್ಟು ಜನ್ಮ ಎತ್ತಿದ್ರು ಆ ಋಣ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.